ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಮ್ಮ ಕೃಷಿ ಖುಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳ್ಸ್ಕೊಡಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಸ್ಟಿಕ್ಕಿ ಟ್ರ್ಯಾಪ್ಸ್ನ ಯಾವ ಥರ ಬಳಸೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಟಿಕ್ಕಿ ಟ್ರ್ಯಾಪ್ಸು ಫಸ್ಟ್ ಇದರಲ್ಲಿ 2 ಟೈಪ್ಸ್ ಇದೆ. ಸ್ಟಿಕ್ಕಿ ಅಂದರೆ ಒಂದು ಯೆಲ್ಲೋ ಕಲರು ಸ್ಟಿಕ್ಕಿ ಟ್ರ್ಯಾಪ್ಸು ಮತ್ತು ಬ್ಲೂ ಕಲರ್ ಸ್ಟಿಕ್ಕಿ ಟ್ರ್ಯಾಪ್ಸು. ಇದು ಏನೇನು ಕೆಲಸ ಮಾಡುತ್ತೆ ಅಂತ ಅಂದರೆ, ಈ ಯೆಲ್ಲೋ ಕಲರ್ ಸ್ಟಿಕ್ಕಿ ಟ್ರ್ಯಾಪ್ಸ್ ಇದೆಯಲ್ಲ, ಇದು ಅತಿ ಹೆಚ್ಚು ಕೀಟಗಳನ್ನ ಆಕರ್ಷಣೆ ಮಾಡುತ್ತೆ ತನ್ನ ಹತ್ರ. ಮತ್ತು ಇದರಲ್ಲಿ ಅದು ಆಕರ್ಷಣೆಗೊಂಡು ಇದ್ರ ಹತ್ರ ಬಂದಾಗ ಇದರಲ್ಲಿರೋ ಗಮ್ಮಲ್ಲಿ ಅದು ಅಂಟ್ಕೊಂಡು ಅಲ್ಲೇ ಸಾಯುತ್ತೆ. ಸೊ ಇದು ಅತಿ ಹೆಚ್ಚು ಕೀಟಗಳನ್ನ ಆಕರ್ಷಣೆ ಮಾಡೋದು ಅಂದರೆ ಯಾವ್ಯಾವ್ದು ರೀತಿ ಕೀಟಗಳನ್ನ ಇದು ಆಕರ್ಷಣೆ ಮಾಡುತ್ತೆ ಅಂತ ಅಂದರೆ, ಬಿಳಿ ನೊಣ ಅಂದರೆ ವೈಟ್ ಫ್ಲೈಸು, ಮತ್ತು ಜಿಗಿ ಹುಳು ಅಂದರೆ ಲೀಫ್ ಹೋಪರ್ಸು, ಮತ್ತು ಎಪಿಡ್ಸು ಅಂದರೆ ಹೇನುಗಳು, ಮತ್ತು ಗಣಿಗಾರ ಕೀಟ ಅಂದರೆ ಲೀಫ್ ಮೈನರ್ಸು, ಇವನ್ನ ಇದು ಆಕರ್ಷಣೆ ಮಾಡುತ್ತೆ. ಮತ್ತು ಈ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸು ಕೂಡ ಇದು ಕೂಡ ಸ್ವಲ್ಪ ಟೈಪ್ಸ್ ಆಫ್ ಕೀಟನ ಆಕರ್ಷಣೆ ಮಾಡುತ್ತೆ. ಯಾವ ಥರ ಅಂತ ಅಂದರೆ ಥ್ರಿಪ್ಸ್ನ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ಗಿಂತ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸು ಥ್ರಿಪ್ಸು ಮತ್ತು ಗಣಿಗಾರ ಕೀಟ ಅಂದರೆ ಲೀಫ್ ಮೈನರ್ಸು ಇವೆರಡನ್ನ ಇದು ಅತಿ ಹೆಚ್ಚು ಆಕರ್ಷಣೆ ಮಾಡುತ್ತೆ. ಸೊ ಇದನ್ನು ಯಾವ ಟೈಮಲ್ಲಿ ಬಳಸಬೇಕು ಅಂತ ಅಂದರೆ, ನಾವು ಸಸಿ ನಾಟಿ ಮಾಡಿದ 1 ರಿಂದ 5 ದಿನದೊಳಗಡೆ ಇದನ್ನು ನಮ್ಮ ಫೀಲ್ಡಲ್ಲಿ ಹಾಕಿದ್ರೆ ಸೊ ಆವಾಗ ನಮಗೆ ಈ ಕೀಟಗಳಿಂದ ಪ್ಲ್ಯಾಂಟ್ಗೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕಂದ್ರೆ ಗಮ್ ಹಾಕ್ಬಿಟ್ಟು ಎರಡಕ್ಕೂ ಗಮ್ಸ್ನ ಸವರ್ಕೊಂಡು ಯಾವ ಲೆವೆಲಲ್ಲಿ ಇಡಬೇಕು ಅಂತ ಅಂದರೆ, ಕೆಲವೊಬ್ಬರು 2 ಅಡಿ 3 ಅಡಿ 4 ಅಡಿ ಹೈಟ್ ಆ ಥರ ಇಡ್ತಾರೆ. ಸೊ ಆ ಥರ ಇಡಬಾರ್ದು. ಯಾವ ಥರ ಇಡಬೇಕಂತಂದರೆ, ಗಿಡದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇರಬೇಕಿದು ಅಷ್ಟೇ. ಏನಕ್ಕೆ ಗಿಡದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇರಬೇಕು ಅಂತ ಅಂದರೆ, ರಸ ಇರೋದಕ್ಕೆ ಅಂತ, ಅಥವಾ ಏನಾದರೂ ಕೀಟಗಳು ಸಸಿ ಹತ್ರ ಬಂದಾಗ ಅದು ಇಲ್ಲಿಗೆ ಅಟ್ರಾಕ್ಷನ್ ಆಗಿ ಅಷ್ಟರಲ್ಲೇ ಬಂದು ಇದಕ್ಕೆ ಅಂಟ್ಕೊಳ್ಳುತ್ತೆ. ಸೊ ಇದು ಈ ಥರ ಮಾಡಬೇಕಾಗಿರುತ್ತೆ. ಮತ್ತು ಎಕರೆಗೆ ಎಷ್ಟು ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕಬೇಕಪ್ಪ ಅಂತ ಅಂದರೆ, ಎಕರೆಗೆ 10 ರಿಂದ 15 ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕಿದ್ರೆ ಸಾಕು. ಸೊ ಈ ಸ್ಟಿಕ್ಕಿ ಟ್ರ್ಯಾಪ್ಸ್ನ ನಾವು 20 ಡೇಸ್ ಒನ್ಸು ಕ್ಲೀನ್ ಮಾಡಬೇಕು. ಯಾವ ಥರ ಅಂತ ಅಂದರೆ, ಬಿಸಿ ನೀರಲ್ಲಿ ಇದನ್ನು ಅದ್ದಿ ಇದರಲ್ಲಿ ಇರೋ ಫಸ್ಟ್ ನಾವು ಹಾಕಿದ ಗಮ್ಮು ಮತ್ತು ಎಲ್ಲ ಕೀಟಗಳೆಲ್ಲ ತುಂಬ್ಕೊಂಡಿರುತ್ತಲ್ಲ, ಸೊ ಅದೆಲ್ಲ ನಾವು ಕ್ಲೀನ್ ಮಾಡಿ ಮತ್ತೆ ಇದನ್ನೇ ಕೂಡ ನಾವು ಮತ್ತೆ ರೀಯೂಸ್ ಮಾಡ್ಬೋದು. ಇದಕ್ಕೇ ಮತ್ತೆ ನಾವು ಗಮ್ ಹಾಕಿ ಮತ್ತೆ ಇದೇ ಏನು ಪೊಸಿಷನಲ್ಲಿ ನಾವು ಹಾಕಿದ್ದೀವಿ ಅದೇ ಪೊಸಿಷನ್ಗೆ ಹಾಕ್ಬೋದು. ಸೊ ಆ ಥರ ಮತ್ತೆ ನೆಕ್ಸ್ಟು ಇದನ್ನ ಯಾವ ಥರ ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗಮ್ ಇರುತ್ತೆ, ಈ ಗಮ್ಮನ್ನು ಸುತ್ತ ಹೀಗೆ ಹಾಕ್ಕೊಂಡು ಹೀಗೆ ಗಮ್ಮನ್ನು ಎರಡಕ್ಕೂ ಸವರ್ಕೊಂಡು ಸೊ ಈ ರೀತಿ ಎರಡನ್ನೂ ಸ್ಟಿಕ್ಕಿ ಟ್ರ್ಯಾಪ್ಸ್ಗೆ ಗಮ್ನ ಸವರ್ಕೊಂಡು ಇದನ್ನು ಸೊಸಿಯ ಮೇಲ್ಭಾಗದಲ್ಲಿ ಇಡಬೇಕಾಗುತ್ತೆ. ಅಂದರೆ ಜಸ್ಟು ಇಷ್ಟು ಹೈಟಲ್ಲಿ ಇಟ್ಟರೆ ಸಾಕು. ಈ ರೀತಿಯಾಗಿ ನಾವು ಯೆಲ್ಲೋ ಮತ್ತು ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಕೀಟನಾಶಕದ ಬಳಕೆನ ಕಡಿಮೆ ಮಾಡ್ಬೋದು, ಹಾಗೂ ನಮ್ಮ ಪ್ಲ್ಯಾಂಟ್ಗೆ ಪರಿಸರ ಸ್ನೇಹಿ ರೀತಿಯಲ್ಲಿ ನಾವು ಒಂದು ಪ್ರೊಟೆಕ್ಷನ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.